ಬಾಗಿ ಪೋರ್ ಮೂವಿ ರಿಲೀಸ್ ಆಗೈತಿ. ಇದ್ರ ಬಗ್ಗೆ ಮಾತಾಡೋದಾದ್ರೆ ನಾವು ಟ್ರೈಲರ ಮತ್ತು ಟೀಸರ ನೋಡಿದ್ದಕ್ಕೂ ಮತ್ತು ಮೂವಿ ನೋಡಿದ್ದಕ್ಕೂ ಸಂಬಂಧ ಇಲ್ದಂಗೆ ಆಗೈತಿ. ಯಾವ ಕಾರಣಕ್ಕಂದ್ರೆ ಒಂದು ಟ್ರೈಲರ್ ಹೋಗ ಮತ್ತು ಟೀಸರ್ ಹೋಗ ಎರಡು ತೋರಿಸಿದ್ದು ಅವು ಏನು ಬ್ರೂಟಲ್ ಒಂದು ಸೀನ್ಗಳಿದ್ದಲ್ಲ ಅವ ಮೂವಿ ಒಳಗೆ ಯಾವ ಇಲ್ಲ. ಅಂದ್ರೆ ರೇಟೆಡ್ ಕೊಟ್ಟು ಕಾಸ ಮೂವಿ ಒಳಗಿಂತ ಆ ಸೀನ್ಗಳನ್ನು ಕಟ್ ಮಾಡಿದರು. ಈ ಕಾರಣಕ್ಕೆ ಮೂವಿ ಒಂದು ಪೂರ್ತಿ ಕಂಪ್ಲೀಟ್ ಆಗದೇ ಇರುವಂಥ ಸ್ಟೋರಿ ಅನ್ಸೈತಿ. ನೋಡೋದ್ ಮುಂದೆ ಫೀಲ್ ಆಕೈತೆ ಅದ. ಅಂದ್ರೆ ಒಂದು ಸ್ಟೋರಿಯನ್ನು ಒಂದು ಬೇಸಾಗಿ ಇಟ್ಕೊಂಡು ನೋಡ್ರಿ ನಾವು ಒಂದೊಂದು ಕಡೆ ಅನ್ನೆಸರಿ ಪಾರ್ಟ್ಗಳು ಭಾಳ ಅದಾವು. ಅಂದ್ರೆ ಒಂದು ಮೂವಿಗೆ ಅದು ಬೇಕಾಗೇ ಇಲ್ಲ, ಬಟ್ ಅದನ್ನು ತಂದಾರು. ಅಂದ್ರೆ ಉದಾಹರಣೆಗೆ ಆ ಹುಲಿ ಸೀನ್ ಇರ್ಬೋದು, ಅಲ್ಲಿ VFX ಕೂಡ ಎಷ್ಟು ಲೋ ಅಂದ್ರೆ ಅದೊಂದು ಸೀನ. ಆನಂತರ ಬೇರೆ ಬೇರೆ ಕಡೆ ಅದರ ರಕ್ತ ಸುರಿಸಿಲ್ಲ. ಅಂದ್ರೆ ಸಂಜಯ್ ದತ್ ಅವರ ಒಂದು ಗೋಣಿಗೆ ಕತ್ತಿ ಹಾಕ್ತಾರೋ ಆ ಸಂದರ್ಭದಾಗ ಬ್ಲಡ್ ಬರ್ದಿಲ್ಲ. ಅಲ್ಲಿ ಕೂಡ ನೋಡ್ಬೋದು ನಾವು VFX ಭಾಳ ಅಂದ್ರೆ ಭಾಳ ಲೋ ಲೆವೆಲ್ ಇತ್ತು. ಅಂದ್ರೆ ಅದನ್ನೇನ್ರ ನಾವು ಕ್ಯೂರ್ ಮಾಡ್ಕೋತಾರ ಅನ್ಕೊಂಡಿದ್ದು, ಬಟ್ ಅದೇನು ಕ್ಯೂರ್ ಆಗಿಲ್ಲ. ಆ್ಯಸ್ ಇಟ್ ಈಸ್ ಹಂಗೆ ಹಾಕಿದಾರು ಮೂವಿ ಒಳಗೆ ಕಟ್ ಆಗಲಿ. ಬಟ್ ಅದೇನು ಇವ್ರು ಮಾಡಿದ ತಪ್ಪಲ್ಲ, ಮೆಗಾಡಿಂದ್ರ ಕಟ್ ಆಗೈತಿ. ಬಟ್ ಇದ್ದಷ್ಟನ್ನ ಇವ್ರು ಬೆಟರ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಬಟ್ ಈ ಒಂದು ಸ್ಟೋರಿ ಟೈಗರ್ ಸ್ಟ್ರಾಪ್ ಫ್ಯಾನ್ಸ್ಗಳಿಗೆ ಇಷ್ಟ ಆಕೈತಿ. ಯಾವ ಕಾರಣಕ್ಕಂದ್ರೆ ಒಂದು ಹೊಸ ಥರ ಒಂದು ಸ್ಟೋರಿ ಐತಿ. ಬಟ್ ಉಳಿದಂಥ ಫ್ಯಾನ್ಸ್ಗಳಿಗೆ ಸ್ಟೋರಿ ಲೈನು ಇಷ್ಟ ಆಗೋದು ಸ್ವಲ್ಪ ಮಟ್ಟಿಗೆ ರೇರ್ ಅನ್ನಿಸ್ತೈತಿ. ಆ ನಂತರ ಕ್ಲೈಮ್ಯಾಕ್ಸ್ ಅಂತ ಸಂಬಂಧ ಇಲ್ದಂಗೆ ಆಗಿಬಿಟ್ಟೈತಿ ಈ ಒಂದು ಮೂವಿಗೆ. ಅದಕ್ಕೆ ಆ ರೀತಿ ಒಂದು ಕ್ಲೈಮ್ಯಾಕ್ಸ ಈ ಮೂವಿ ಒಳಗೆ ಲೈಕ್ ಆಗಿದ್ದ ಪಾರ್ಟ್ಗಿಂತ ನನಗೆ ಸ್ವಲ್ಪ ಮಟ್ಟಿಗೆ ಡಿಸಪಾಯಿಂಟ್ಮೆಂಟ್ ಮಾಡಿದ ಪಾರ್ಟ್ಗಳು ಹೆಚ್ಚದವು. ಅಂದ್ರೆ ಇನ್ನೂ ಒಂದಷ್ಟು ಬೆಟರ್ ಮಾಡ್ಬೋದಿತ್ತು. ಇನ್ನು ಮೂವಿ ಬಗ್ಗೆ ಮಾತಾಡೋದಾದ್ರೆ ಮೂವಿ ಒಳಗೆ ನಮ್ಮ ಟೈಗರ್ ಶ್ರಾಫ್ ಅವರ ಒಂದು ನೇವಿ ಆಫೀಸರ್ ಇದ್ದಾರು. ನೇವಿ ಆಫೀಸರ್ ಇದ್ರೂ ಕೂಡ ಇವ್ರಿಗೆ ಒಂದು ಪ್ರಾಬ್ಲಮ್ ಆಗೈತಿ. ಅದೇನಪ್ಪ ಅಂದ್ರೆ ಹೆಲೋಸಿನೇಷನ್ ಅಂದ್ರೆ ಯಾರೋ ಒಬ್ಬರು ಮುಂದೆ ಇರಲಿಲ್ಲ ಅಂದ್ರೂ ಕೂಡ ಅದಾರ ಅಂತೇಳಿ ಫೀಲ್ ಮಾಡ್ಕೋತಾರೋ. ಆ ರೀತಿ ಒಳಗೆ ಒಂದು ಪ್ರಾಬ್ಲಮ್ ಆಗೈತಿ. ಆ ಸಂದರ್ಭದಾಗ ಏನಾಗೈತೆ ಅಂದ್ರೆ ಈತನ ಲವರ್ ಸತ್ತಿರ್ತಾಳು. ಲವರ್ ಸತ್ರು ಕೂಡ ಆಕೆ ಅದಾಳ ಅಂತೇಳಿ ತಿಳ್ಕೊಂಡು ಈತ ಆಕಿನನ್ನು ಹುಡುಕ್ಯಾಡಕ್ಕೆ ಹೊಂಟಾನು. ಅಂದ್ರೆ ಆಕಿದೊಂದು ಸಮಾಧಿ ಇದ್ರೂ ಕೂಡ ಈತ ಆಕೆ ಸತ್ತಿಲ್ಲ ಅಂತೇಳಿ ಹುಡುಕ್ಯಾಡಕ್ಕೆ ಹೊಂಟಾನು. ಈ ರೀತಿ ಒಂದು ಪ್ರಾಬ್ಲಮ್ ಐತಿ. ಈತನ ತಮ್ಮ ಕೂಡ ಈತನಿಗೆ ಹೇಳ್ತಾನು ಆಕೆ ಸತ್ತಾಳು ಬಿಟ್ಬಿಡು ಅಂತೇಳಿ. ಬಟ್ ಆತನ ಕೆಳಕ್ಕೆ ತಯಾರೇ ಇಲ್ಲ. ಆಕಿನನ್ನು ಹುಡ್ಕೊಂಡು ಹೊಂಟಾನು. ಆನಂತರ ಇವರಿಬ್ಬರು ಒಂದು ಏನು ಎದುರಾಳಿ ಆಗಿ ಸಂಜಯ್ ದತ್ ಅವ್ರು ಬರ್ತಾನು. ಅಂದ್ರೆ ಸಂಜಯ್ ದತ್ ಅವರ ಒಂದು ಇದ್ರೊಳಗೆ ಚಲೋ ಒಂದು ಇದನ್ನು ಮಾಡ್ಬೋದಿತ್ತು. ಅಲ್ಲಿ ಕೂಡ ಸಣ್ಣ ಡಿಸಪಾಯಿಂಟ್ಮೆಂಟ. ಅಲ್ಲೂ ಕೂಡ ಅವ್ರ ಆ್ಯಕ್ಟಿಂಗ್ ಕೂಡ ಸ್ವಲ್ಪ ಮಟ್ಟಿಗೆ ಬೆಟರ್ ಆಗಬೇಕಿತ್ತು. ಆ್ಯಕ್ಟಿಂಗ್ ಅನ್ನೋಕ್ಕಿಂತ ಸ್ಟೋರಿ ಲೈನ್ ಅಂತ ಹೇಳ್ಬೋದು. ಅವ್ರ ಆ್ಯಕ್ಟಿಂಗ್ ಮಾತ್ರ ಟಾಪ್ ಕ್ಲಾಸ್ ಇರತೈತಿ ಎಲ್ಲ ಮೂವಿ ಒಳಗೆ. ಸ್ಟೋರಿ ಲೈನ್ ಬೆಟರ್ ಆಗಬೇಕಿತ್ತು. ಅದೊಂದು ಡಿಸಪಾಯಿಂಟ್ಮೆಂಟ್ ಅನಿಸ್ತು. ಅಂದ್ರೆ ಮೂವಿ ಬಗ್ಗೆ ಹೋಪ್ ಭಾಳ ಇಟ್ಟಿದ್ದು, ಬಟ್ ಮೂವಿ ಅನ್ಕೊಂಡ ಮಟ್ಟಿಗೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಟೈಗರ್ ಸ್ಟ್ರಾಪ್ ಫ್ಯಾನ್ಸ್ಗಳಿಗೆ ಮಾತ್ರ ಇಷ್ಟ ಆಕೈತಿ. ಕಾರಣ ಒಂದು ಹೊಸ ಥರ ಒಂದು ಸ್ಟೈಲ, ಅಂತರ ಹೊಸ ಥರ ಒಂದು ಮೂವಿ ಒಂದು ರಿಟರ್ನ ಈ ರೀತಿಯಾಗಿದ್ದ ಕಾರಣ ಒಂದು ಲೈಕ್ ಆಗೋ ಚಾನ್ಸ್ ಐತಿ. ಬಟ್ ಉಳಿದಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ನಮ್ಮಂಥವ್ರಿಗೆ. ಮತ್ತು ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಲೈಕ್ ಆಯ್ತು ನನಗೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಚಲೋ ಅನಿಸ್ತು. ಆನಂತರ ಒಂದು VFX ಎಫೆಕ್ಟ್ ಇನ್ನೂ ನೀಟಾಗಿ ಬೆಟರ್ ಮಾಡಬೇಕಿತ್ತು. ಆನಂತರ ಇದಾಗಿತ್ತ ಒಂದು ಬಾಗಿ ಪೋರ್ ಮೂವಿದ ಒಂದು ಮೂವಿ ರಿವ್ಯೂ ಅಂತ ಹೇಳ್ಬೋದು. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ.